Hello, hi, namaste. Welcome back to my channel Twinness. First of all, I introduce myself. ನನ್ನ ಹೆಸರು ಸಮರ್ಥಿನಿ ಅಂತ ಆ್ಯಂಡ್ ಐ ಹ್ಯಾವ್ ಟ್ವಿನ್ ಬೇಬೀಸ್, ಬೋತ್ ಆರ್ ಬಾಯ್ಸ್. ಆ್ಯಂಡ್ ಇವಾಗ ಏನಂದರೆ ನಾನು ಈ ಯೂಟ್ಯೂಬ್ ಚಾನಲ್ ಮೂಲಕ ನನ್ನ ಡೈಲಿ ಲೈಫ್ ಮತ್ತು ನನ್ನ ಟ್ವಿನ್ಸ್ ಲೈಫ್ ಸ್ಟೈಲು ಮತ್ತು ನಾನು ಹೇಗೆ ನನ್ನ ಟ್ವಿನ್ ಜರ್ನಿನ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ತೋರಿಸ್ಕೊಡ್ತೀನಿ. ಇಫ್ ಯು ಆರ್ ಲೈಕಿಂಗ್ ಮೈ ವಿಡಿಯೋಸ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ವ್ಲಾಗ್ ಏನಂದರೆ, ನಾನು ಕೆಲವೊಂದು ಟಾಯ್ಸ್ಗಳನ್ನ ಪರ್ಚೇಸ್ ಮಾಡಿದ್ದೀನಿ ಫಾರ್ ಮೈ ಬೇಬೀಸ್. ಏನಂದರೆ ಅದು ಎಲ್ಲರೂ ಸುಮ್ಮನೆ ಈಗ ಮಕ್ಕಳು ಇವಾಗ ಆಲ್ರೆಡಿ ನನ್ನ ಮಕ್ಕಳು 6 ಕಂಪ್ಲೀಟ್ ಆ್ಯಂಡ್ 7 ಸ್ಟಾರ್ಟ್ ಆಗಿದೆ. ಇವಾಗ ಅವರು ಆ ಟಾಯ್ಸ್ಗಳನ್ನ ಎಂಜಾಯ್ ಮಾಡ್ತಾ ಇಲ್ವಾ, ಅದು ಇಂಪಾರ್ಟೆಂಟ್ ಆಗುತ್ತೆ. ಸುಮ್ಮನೆ ಬಿಕಾಸ್ ಇಫ್ ಯು ಆರ್ ಸ್ಪೆಂಡಿಂಗ್ ಯುವರ್ ಮನಿ ಆನ್ ಸಮಥಿಂಗ್ ದೆನ್ ದ್ಯಾಟ್ ಶುಡ್ ಬಿ ಯೂಸ್ಫುಲ್ ಫಾರ್ ಯುವರ್ ರೆಸ್ಟ್ ಆಫ್ ಯುವರ್ ಲೈಫ್. ಯುವರ್ ಲೈಫ್ ಅನ್ನೋದಕ್ಕಿಂತ ಜಾಸ್ತಿ ಅಟ್ಲೀಸ್ಟ್ ಫಾರ್ ಅ ಗುಡ್ ಪೀರಿಯಡ್ ಆಫ್ ಟೈಮ್ ಇದು ಯೂಸ್ ಆಗಬೇಕು. ನಾನು ಅದಕ್ಕೋಸ್ಕರ ಜಾಸ್ತಿ ಏನೂ ಸಾಮಾನುಗಳನ್ನ ಪರ್ಚೇಸ್ ಮಾಡಿರೋದು ಲಿಮಿಟೆಡ್. ಅದರಲ್ಲಿ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದು 7 ಮಂತ್ ಬೇಬಿಗೆ ಅಪ್ರೋಪ್ರಿಯೇಟ್ ಇದೆಯಾ ಇಲ್ವಾ, ಅವ್ರು ಹೇಗೆ ಅದನ್ನು ಎಂಜಾಯ್ ಮಾಡ್ತಾರೆ ಅದನ್ನು ನೋಡೋಣ. ಲೆಟ್ ಮಿ ಶೋ ಯು ದ ಟಾಯ್ಸ್. ಫಾರ್ ಮೈ ಕನ್ವೀನಿಯನ್ಸ್ ಐ ಹ್ಯಾವ್ ಕೆಪ್ಟ್ ಎವ್ರಿಥಿಂಗ್ ಇನ್ ದಿಸ್ ಬ್ಯಾಗ್ ಸೊ ದಟ್ ನಾನು ಈಸಿ ಆಗುತ್ತೆ. ಬಿಕಾಸ್ ಟ್ವಿನ್ಸ್ ಅಲ್ವಾ, ಅದನ್ನು ಕ್ಯಾರಿ ಮಾಡಿ ಒಂದೊಂದು ತೊಗೊಂಡು ಬಂದು ಮತ್ತು ಆಟ ಆಡಿಸಿ ಇಡೋದು ತುಂಬ ಮೆಸ್ಸಿ ಆಗುತ್ತೆ ಮತ್ತು ಈಸಿ ಕೂಡ ಆಗೋದಿಲ್ಲ. ಅದಕ್ಕೋಸ್ಕರ ಐ ಜಸ್ಟ್ ಕೆಪ್ಟ್ ಇನ್ ದಿಸ್ ಸ್ಮಾಲ್ ಬ್ಯಾಗ್ ಸೊ ದಟ್ ಐ ಕ್ಯಾನ್ ಈಸಿಲಿ ಕ್ಯಾರಿ ದೋಸ್ ಥಿಂಗ್ಸ್ ಆ್ಯಂಡ್ ಇವನ್ ಐ ಕ್ಯಾನ್ ಕೀಪ್ ಬ್ಯಾಕ್ ಇನ್ ಅ ಸೇಮ್ ಪ್ಲೇಸ್ without making too much mess in my life. So first let me show you. ಫಸ್ಟ್ ಆಫ್ ಆಲ್, ಇದು ನಮ್ಮ ಮಮ್ಮಿ ತಂದು ಕೊಟ್ಟಿರೋದು. ಟ್ವಿನ್ಸ್ ಅಲ್ವಾ, ಇಬ್ಬರಿಗೋಸ್ಕರ ಅಂತೇಳಿ ಈ ಥರ. ಇದನ್ನೇನು ಅಂತೀರಾ ನಿಮ್ಮಲ್ಲಿ ಗೊತ್ತಿಲ್ಲ, ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಇದನ್ನ ಗೀಗಿಂಚಿ ಅಂತೀವಿ. ನೀವೇನಂತೀರಾ ಕಾಮೆಂಟಲ್ಲಿ ಹೇಳಿ. ಸೆಕೆಂಡ್ ಏನಂದರೆ, ಚಿಕ್ಕಮ್ಮ ಅಂದರೆ ನನ್ನ ತಂಗಿ, ಅವಳು ತಂದು ಕೊಟ್ಟಿರೋದು. ಇದು ಏನಂತಾರೆ, ಇವು ಬಾತ್ರೂಮ್ ಟ್ಯಾಪಲ್ಲಿ ಹಾಕ್ಕೊಳ್ಳೋದು. ಸೊ ಈ ಥರದ್ದು 4 ಇದೆ. ಈ ಥರದ್ದು 4 ಇದೆ, ಡಿಫ್ರೆಂಟ್ ಕಲರ್ಸ್. ನನ್ನ ಮಕ್ಕಳಿಗಿಂತ ಜಾಸ್ತಿ ನನಗೆ ಇದು ತುಂಬ ಇಷ್ಟ ಆಗಿರೋದು. ಇವು ಒಂಥರ ನೋಡೋದಕ್ಕೆ ಕ್ಯೂಟ್ ಆಗಿದೆ ಮತ್ತು ಸೌಂಡ್ ಕೂಡ ಮಾಡುತ್ತೆ. ಸೊ ದಟ್ ಬಾತ್ ಟಬ್ಬಲ್ಲೂ ನೀವು ಹಾಕ್ಬೋದು ಮತ್ತು ಸುಮ್ಮನೆ ನಾರ್ಮಲ್ ಆಗಿದ್ದಾಗ ಕೂಡ ನೀವು ಆಟ ಆಡಿಸ್ಬೋದು ಮಕ್ಕಳನ್ನ. ಸೊ ಇದು ಸೆಕೆಂಡ್ ಒನ್. ಮತ್ತು ನೆಕ್ಸ್ಟ್ ಏನಂದರೆ, ಇದು ಒಂದು ಕಾರು, ಅದನ್ನು ಅವ್ರ ಅಜ್ಜಿನೇ ತಂದು ಕೊಟ್ಟಿರೋದು, ಅಂದರೆ ನಮ್ಮಮ್ಮ. ಇದನ್ನು ಕೂಡ ಮಕ್ಕಳಿಗೆ ಆಡ್ಸೋದಕ್ಕೋಸ್ಕರ ಅಂತೇಳಿ ಸುಮ್ಮನೆ ಚಿಕ್ಕದಾಗಿದೆ, ಇದನ್ನು ತಂದು ಕೊಟ್ಟಿದ್ದಾರೆ. ಥರ್ಡ್ ಒನ್. ಆ್ಯಂಡ್ ಫೋರ್ತ್ ನಾನು ಜಾಸ್ತಿ ತೊಗೊಂಡಿಲ್ಲ. ಆ್ಯಂಡ್ ಇದು ಒಂಥರ ಮ್ಯೂಸಿಕಲ್ ಟಾಯ್. ಇದು ಏನಂದರೆ, ಇದು ಮೂಮೆಂಟ್ ಆಗುತ್ತೆ, ಇದರಲ್ಲಿ ಬಟನ್ ಇದೆ. ಇದನ್ನು ನಾನು ಆನ್ಲೈನ್ ಆರ್ಡರ್ ಮಾಡಿರೋದು. ಇದು ನನ್ನ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. ಸೊ ದಟ್ ಬಿಕಾಸ್ ಅಪ್ ಟು 4 ಮಂತ್ಸ್ವರೆಗೂ ಇವರೇನು ಎಂಜಾಯ್ ಮಾಡಲಿಲ್ಲ ಇದನ್ನು ನೋಡ್ತಾನೂ ಇರಲಿಲ್ಲ. ಆ ಟೈಮಲ್ಲಿ ನಾನು ಅಂದ್ಕೊಂಡಿದ್ದೆ ಇಟ್ಸ್ ನಾಟ್ ಯೂಸ್ಫುಲ್, ಅದು ಯೂಸ್ ಆಗೋದಿಲ್ಲ ಅಂದ್ಕೊಂಡಿದ್ದೆ. ಬಟ್ ಹೋಪ್ಫುಲಿ ಇದು ಯೂಸ್ ಆಗ್ತಾಯಿದೆ ಇವಾಗ. ಬಿಕಾಸ್ ನಾನು ತುಂಬ ಶಾರ್ಟ್ಸ್ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಇಫ್ ಯು ಲೈಕ್, ನೀವು ನೋಡ್ಬೇಕನ್ಸಿದೆ ನೀವು ಶಾರ್ಟ್ಸ್ ಕೂಡ ನೋಡ್ಬೋದು. ಇಲ್ಲಾಂದರೆ ಈ ವಿಡಿಯೋದಲ್ಲಿ ಕೂಡ ನಾನು ತೋರಿಸ್ತೀನಿ ಇದು ಯಾವ ಥರ ವರ್ಕ್ ಮಾಡುತ್ತೆ ಅಂತ. ಜಸ್ಟ್ ಐ ವಿಲ್ ಪ್ಲೇ ಆ್ಯಂಡ್ ಶೋ. ನೋಡಿ, ಈ ಥರ ಮೂಮೆಂಟ್ ಆಗಿ ಹೋಗುತ್ತೆ. ತುಂಬ ಕ್ಯೂಟ್ ಆಗಿದೆ, ನೋಡೋದು ತುಂಬ ಕ್ಯೂಟ್ ಇದೆ. ಲೈಟ್ಸ್ ಬರುತ್ತೆ. ಇದು ಒಂದು. ನೆಕ್ಸ್ಟು ಏನಂದರೆ, ಇದು ನಾನು ಆರ್ಡರ್ ಮಾಡಿರೋದು. ಇದು ಕೂಡ ಏನಂದರೆ, ಇದು ಕಾರ್ಡ್ ಅರ್ಲಿ ಎಜುಕೇಷನ್ ಅಂತ ಎಜುಕೇಷ್ನಲ್ ವಿಡಿಯೋ ಇದು. ಸೊ ದಟ್ ಮಕ್ಕಳಿಗೆ ತುಂಬ ಡಿಫ್ರೆಂಟ್ ವಾಯ್ಸ್ಗಳನ್ನ ಕೇಳಿಸ್ಬೋದು. ಬಿಕಾಸ್ ಈಗಿನ ಲೈಫ್ ಸ್ಟೈಲಲ್ಲಿ ನಾವು ಮೊದಲು ಏನಂದರೆ ಹಳ್ಳಿಗಳಲ್ಲೆಲ್ಲ ಇರ್ತಿದ್ವಲ್ಲ, ಆ ಟೈಮಲ್ಲಿ ಕಾಗೆ, ಬೆಕ್ಕು, ನಾಯಿ ಎಲ್ಲನೂ ನೋಡ್ತಾಯಿದ್ರು. ಇವಾಗಿನ ಮಕ್ಕಳಿಗೆ ಅದರದ್ದು ವಾಯ್ಸ್ ಕೂಡ ಗೊತ್ತಿಲ್ಲ ಆ್ಯಂಡ್ ಅವರು ಇನ್ನೂ ಫೆಮಿಲಿಯರ್ ಆಗಿರಲ್ಲ. ಸೊ ದಟ್ ನೀವು ಮನೆಯಲ್ಲೇ ಇದನ್ನು ನೀವು ಅವ್ರಿಗೆ ಫೆಮಿಲಿಯರ್ ಮಾಡಿಸ್ಬೋದು. ಸೊ ಇದು ನನಗೆ ಪರ್ಸ್ನಲಿ ಇಷ್ಟ ಆಗಿರೋಂಥ ಟಾಯ್ ಇದು. ಇದು ಒಂಥರ ಹೀಗಿದೆ. ಇದರಲ್ಲಿ ಆನ್ ಆಫ್ ಬಟನ್ ಇದೆ ಮತ್ತು ಚಾರ್ಜ್ ಕೂಡ ಮಾಡ್ಬೋದು. ನೀವು ಮಲ್ಟಿಪಲ್ ಟೈಮ್ಸ್ ಯೂಸ್ ಮಾಡ್ಬೋದು ಚಾರ್ಜ್ ಮಾಡಿ. ಆ್ಯಂಡ್ ಇದರಲ್ಲಿ ವಾಲ್ಯೂಮ್ ಬಟನ್ ಇದೆ ಮತ್ತು ಇದು ರಿಪೀಟ್ ಬಟನ್ ಇದೆ. ಇದ್ರ ಜೊತೆಯಲ್ಲಿ ಮತ್ತು ಸೆಟ್ ಆಫ್ ಸಮ್ ಕಾರ್ಡ್ಸ್ ಕೊಟ್ಟಿದ್ದಾರೆ. ಕಾರ್ಡ್ಸ್ ಅಂದರೆ ಲೆಟ್ ಮಿ ಶೋ ಯು. ಡಿಫ್ರೆಂಟ್ ವೆರೈಟಿ ಆಫ್ ಕಾರ್ಡ್ಸ್ ಇದೆ. ಅಂದರೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಬೋತ್ ಸೈಡ್ ಇದೆ. ಇದರಲ್ಲಿ ಸೆನ್ಸರ್ ಇದೆ. ಸೊ ದಟ್ ನೀವು ಇದನ್ನ ಇನ್ಸರ್ಟ್ ಮಾಡಿದಾಗ, ಇವಾಗ ಇಲ್ಲಿದೆ ನೋಡಿ, ಇದು ಆಸ್ಟ್ರಿಚ್ ಇದೆ. ಆಸ್ಟ್ರಿಚ್ ಸೌಂಡ್ ಹೇಗೆ ಮಾಡುತ್ತೆ ಅನ್ನೋದು ಮಗುಗೆ ತೋರಿಸುತ್ತೆ. ಆ್ಯಂಡ್ ಟ್ರಕ್ ಇದೆ,
ಡಿಫ್ರೆಂಟ್ ಟ್ರಕ್ ವೆಹಿಕಲ್ ತುಂಬ ಇದ್ದಾವೆ. ಇದೊಂದು ಯೂಸ್ಫುಲ್. ನೀವು ಇಫ್ ಯು ನನ್ನ ಕೇಳಿದರೆ, ಪರ್ಸ್ನಲಿ ಕೇಳಿದರೆ, ಯು ಶುಡ್ ಇನ್ವೆಸ್ಟ್ ಇನ್ ದೀಸ್ ಕೈಂಡ್ ಆಫ್ ಟಾಯ್ಸ್ ಸೊ ದ್ಯಾಟ್ ಮಕ್ಕಳು ಕಲಿತಾರು ಕೂಡ, ಮತ್ತು ನಿಮಗೂ ಒಂಥರ ಎಂಜಾಯಬಲ್, ಬೋರ್ ಆಗೋಲ್ಲ. ಬಿಕಾಸ್ ಸೋ ಮೆನಿ ಕಾರ್ಡ್ಸ್ ಇದೆ. ಇಷ್ಟೆಲ್ಲ ನೀವು ಕಾರ್ಡ್ಸ್ ನಾವು ಮಕ್ಕಳಿಗೆ ಹೇಳ್ಕೊಡೋದ್ರಲ್ಲೇ ನಿಮ್ಮ ಟೈಮ್ ತುಂಬ ಹೋಗುತ್ತೆ. ಅದರಲ್ಲಿ ನಾನು ಒಂದನ್ನು ಹಾಕಿ ತೋರಿಸ್ತೀನಿ ನಿಮಗೆ. ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಟೇಕ್ ದಿಸ್ ಸ್ಕ್ವಿರಲ್. ಓಕೆನಾ? ಇದನ್ನ ಈ ಥರ ಇನ್ಸರ್ಟ್ ಮಾಡಬೇಕು ಇದರಲ್ಲಿ. ನೋಡಿ, ಇದು ಅದನ್ನ ಪ್ರೊನೌನ್ಸಿಂಗ್ ಕೂಡ ಹೇಳುತ್ತೆ, ಮತ್ತು ಚಿತ್ರ ಇರುತ್ತೆ, ಮತ್ತು ಅದ್ರ ಸೌಂಡ್ ಬರುತ್ತೆ. ಇದನ್ನ ನಾವು ರಿಪೀಟ್ ಮಾಡೋಣ. ತುಂಬ ಕ್ಯೂಟ್ ಆಗಿದೆ. ಈಗ ಒಂದು ವೇಳೆ ನೀವು ಕಾರ್ಡ್ ಇಲ್ಲ ನಿಮ್ಮ ಹತ್ರ ಅಂದರೆ, ಇವಾಗ ಕಾರ್ಡ್ ಬೇಡ, ಹಾಕಿಲ್ಲ ಅಂದ ಕೂಡ ನೀವು ಈ ವಾಲ್ಯೂಮ್ ಬಟನ್ ಇದೆಯಲ್ಲ, ಇದನ್ನ ಲಾಂಗ್ ಪ್ರೆಸ್ ಮಾಡಿದರೆ ಇದು ಸಾಂಗ್ ಬರುತ್ತೆ. ಸೊ ದಟ್ ಮಕ್ಕಳು ಎಂಜಾಯ್ ಮಾಡ್ಬೋದು. ನನ್ನ ಮಗು ಈಗ ಆಲ್ರೆಡಿ ನೋಡ್ತಾ ಇದ್ದಾರೆ ನೋಡಿ. ಅವನು ಇವಾಗ ನಿಮಗೆ ತೋರಿಸ್ತೀನಿ ಈ ಎಲ್ಲ ಟಾಯ್ಸ್ ರಿಯಾಕ್ಷನ್ ಹೇಗಿದೆ. ಮತ್ತು ಇನ್ನೊಂದೇನೆಂದರೆ, ಇದನ್ನ ಬಂದ್ ಮಾಡಿರ್ತೀನಿ. ಈಗ ಇನ್ನೊಂದೇನೆಂದರೆ, ಇದೆಲ್ಲ ಅಪಾರ್ಟ್ ಫ್ರಮ್ ದೀಸ್, ಮಕ್ಕಳು ಏನಂದರೆ ಏನಿದೆ ಅದನ್ನು ಎಂಜಾಯ್ ಮಾಡ್ತೀವಿ. ಬಿಕಾಸ್ ಅವ್ರಿಗೆ ಕಾಸ್ಟ್ಲಿ ಎಕ್ಸ್ಪೆನ್ಸಿವ್ ಥಿಂಗ್ಸೇ ಆಟ ಸಾಮಾನು ಬೇಕಂತ ಇಲ್ಲ. ಇವಾಗ ಏನಂದರೆ, ನನ್ನ ಮಕ್ಕಳಿದಾವಲ್ಲ, ಅವರಿಗೆ ನೀವು ಏನೋ ಒಂದು ಸುಮ್ಮನೆ ಯಾವುದೋ ಒಂದನ್ನು ಒಂದು ಮುಚ್ಚಳ ಕೊಟ್ಟರು ಕೂಡ ಅದನ್ನು ಇಷ್ಟಪಟ್ಟು ಆಟ ಆಡ್ತಾರೆ. ಅಟ್ಲೀಸ್ಟ್ ಈ ಬಾಕ್ಸೇ ಕೊಡಿ, ಬಾಕ್ಸನ್ನೇ ಯೂಸ್ ಮಾಡಿ ಆಟ ಆಡ್ತಾರೆ ಅವರು. ಆ ಥರ ಮಕ್ಕಳಂದರೆ ಆ ಥರ. ನಿಮಗೆ ಲಾಸ್ಟಲ್ಲಿ ನಾನು ತೋರಿಸ್ತೀನಿ ಇದೆಲ್ಲ ಟಾಯ್ಸ್ಗಿಂತ ನನ್ನ ಮಗು ಯಾವುದು ರಿಯಲ್ ಆಗಿ ಎಂಜಾಯ್ ಮಾಡ್ತಾ ಇದೆ. ಸೊ ದಟ್ ನೀವು ಇನ್ವೆಸ್ಟ್ ಮಾಡಬೇಕಾ ಮಾಡಬಾರ್ದಾ, ನಿಮ್ಮ ಕನ್ಫ್ಯೂಷನ್ ಎಂಡ್ ಆಫ್ ದಿ ವಿಡಿಯೋ ಅಲ್ಲಿ ನಿಮ್ಗೆ ಕ್ಲಿಯರ್ ಆಗುತ್ತೆ. ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ನಾನು ನಿಮಗೆ ಎಲ್ಲನೂ ಬಿಟ್ಟು ನನ್ನ ಮಕ್ಕಳೇ ಇಂಟ್ರೊಡ್ಯೂಸ್ ಮಾಡಿಲ್ಲ ನಿಮಗೆ. ಇಬ್ಬರು ನಿಮ್ಮ ಮಕ್ಕಳಿದಾರಲ್ಲ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಫಸ್ಟ್ ಯಾರ್ಯಾರು ಏನೇನು ಅಂತ ಗೊತ್ತಾಗುತ್ತೆ ನಿಮಗೆ. ಇವರು ನನ್ನ ಟ್ವಿನ್ ಬೇಬೀಸು. ಇವನು ಸೆಕೆಂಡ್ ಮಗ ಅಥರ್ವ್, ಇವನು ಫಸ್ಟ್ ಮಗ ಆರವ್. ಇವರಿಬ್ಬರನ್ನ ನೋಡಿ ನನ್ನ ಕಾಮೆಂಟಲ್ಲಿ ಹೇಳಿ, ಇಬ್ಬರು ಸಿಮಿಲರ್ ಇದ್ದಾರಾ, ನಾನ್ ಐಡೆಂಟಿಕಲ್ ಟ್ವಿನ್ಸ್ ಅಂತ ಗೆಸ್ ಮಾಡಿ. ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ ವಿಡಿಯೋನ. ಫಸ್ಟ್ ಲೆಟ್ ಮಿ ಟೇಕ್ ದಿಸ್ ಟಾಯ್ ಸೊ ದಟ್ ಇವರು ಇದನ್ನು ಹೇಗೆ ಎಂಜಾಯ್ ಮಾಡ್ತಾರಂತ ನೋಡೋಣ. ಇವಾಗ ನೋಡಿ, ಫಸ್ಟ್ ಸೆಕೆಂಡ್ ಮಗನ ಹತ್ರ ತೋರಿಸ್ತಾ ಇದ್ದೀನಿ ಏನು ಮಾಡ್ತಾನೆ ಅಂತ. ಗುಂಡು, ಸಿ ಹಿಸ್ ರಿಯಾಕ್ಷನ್. ಹಿ ಈಸ್ ಎಂಜಾಯಿಂಗ್ ಆ್ಯಕ್ಚುಲಿ. ಅಂದರೆ ಫಸ್ಟ್ ಬೇಬಿ ಅವನು ಟ್ರೈ ಮಾಡ್ತಾ ಇದ್ದಾನೆ ಅದನ್ನು, ಕಲರ್ಫುಲ್ ಇದೆಯಲ್ಲ ಅದನ್ನು ಕ್ಯಾಚ್ ಮಾಡೋದಕ್ಕೆ. ಹಿ ಈಸ್ ಆಲ್ಸೋ ಎಂಜಾಯಿಂಗ್ ದ ಥಿಂಗ್. ಓಕೆ, ದಿಸ್ ಒನ್ ಈಸ್ ಅಪ್ರೂವ್ಡ್ ಬೈ ಆರವ್ ಆ್ಯಂಡ್ ಅಥರ್ವ್ ಬೋತ್. ನೋಡಿ ಹೇಗೆ ಕ್ಯಾಚ್ ಮಾಡ್ತಾ ಇದ್ದಾನೆ. ಬಿಕಾಸ್ ಮಕ್ಕಳಿಗೆ ಸೌಂಡ್ ಅಂದರೆ ತುಂಬ ಇಷ್ಟ. ಅವರು ಸೌಂಡನ್ನ ಎಂಜಾಯ್ ಮಾಡ್ತಾರೆ, ಕಲರ್ಸ್ನ ಎಂಜಾಯ್ ಮಾಡ್ತಾರೆ. ದಿಸ್ ಒನ್ ಎವ್ರಿ ಒನ್ ಮಸ್ಟ್ ಹ್ಯಾವ್ ದಿಸ್ ಟಾಯ್. ಇದನ್ನು ನೀವು ಲೋಕಲಿ ಪರ್ಚೇಸ್ ಮಾಡ್ಬೋದು. ಇದನ್ನು ನೀವು ಡೆಫಿನೆಟ್ಲಿ ಪರ್ಚೇಸ್ ಮಾಡಿ. ಓಕೆ, ಇದು ಬಿಡು ಪುಟ, ಬಿಡು. ಇದು ಸೆಕೆಂಡ್ ಟಾಯ್. ಎಲ್ಲಿ ನೋಡ್ಬೋದು ನೀವು ಎಷ್ಟು ಕ್ಯೂಟ್ ಆಗಿದೆ ಅಂತ. ಓಕೆ, ಇದನ್ನು ನೋಡಿ ಸೌಂಡ್ ಮಾಡ್ತೀನಿ. ಇವನ್ ರಿಯಾಕ್ಷನ್ ನೋಡೋಣ ಫಸ್ಟ್. ತಗೋ ತಗೋ. ಅವ್ರ ಫ್ಯಾಮಿಲಿಯರ್ ಇದ್ದಾರೆ. ಸೆಕೆಂಡ್ ಒನ್ ಕೂಡ ನೋಡಿ, ಅವ್ರು ಕ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಇಬ್ಬರು ಇದನ್ನು. ಇದು ಕೂಡ ಒಂದು ಒಳ್ಳೆ ಪರ್ಚೇಸ್, ನೀವು ಮಾಡ್ಬೋದು ಇದನ್ನು. ಥರ್ಡ್ ಇದು ಕಾರ್. ಇದು ಮೂವ್ ಆಗುತ್ತೆ. ಓಕೆ, ಇದನ್ನು ನೀವು ಆಟ ಆಡ್ಸೋಕ್ಕೆ ಟ್ರೈ ಮಾಡ್ಬೋದು. ನನ್ನ ಫಸ್ಟ್ ಮಗ ಎಲ್ಲನೂ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಾನೆ. ಅವನಿಗೆ ಇಷ್ಟ, ಅವನು ಇಟ್ಕೊತಾನೆ ನೋಡಿ. ಇದು ಓಕೆನಾ? ಇದು ರಿಯಾಕ್ಷನ್ ಇವನು ಹೇಗಿದೆ, ಫುಲ್ ಎಕ್ಸೈಟೆಡ್. ಇವನು ಗುಂಡು ಚೋಟು ತಗೋ, ಬಿಡಪ್ಪ, ಇಲ್ಲಿ ಬಿಡು. ತಗೋ. ಅವನಕ್ಕಿಂತ ಫಸ್ಟ್ ಅವನೇ ಎಕ್ಸೈಟೆಡ್ ಇರೋದು. ಓಕೆ, ಇವಾಗ ನೆಕ್ಸ್ಟ್ ಟಾಯ್ ನೋಡೋಣ. ನೆಕ್ಸ್ಟ್ ಬಂದುಬಿಟ್ಟು ಅವ್ರ ಫೇವ್ರೇಟ್ ಒನ್. ದಿಸ್ ಒನ್ ಈಸ್ ಅ ಮ್ಯೂಸಿಕಲ್ ಟಾಯ್. ಇಬ್ಬರು ಎಂಜಾಯ್ ಮಾಡೋದು ನೋಡಿ. ಇದು ಮೂಮೆಂಟ್ ಕೂಡ ಆಗುತ್ತೆ, ತೋರಿಸ್ತೀನಿ ನಿಮಗೆ. ಬಿಡು 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 ಬಿಡು. ಹಾಂ, ತಗೋ.
ತಗೋಪುಟ್ಟ. ನೋಡಿ ಸ್ಮೈಲ್ ಬಂತಲ್ಲ ಅವನ ಫೇಸಲ್ಲಿ. ಅದೇ ಇವರು ಎಂಜಾಯ್ ಮಾಡ್ತಾರೆ. ಇದು ಮೂಮೆಂಟ್ ಆಗುತ್ತೆ ಇದು. ಓಕೆ, ಇದು ಒಂದು ಆಯಿತು. ನೆಕ್ಸ್ಟ್ ಇದನ್ನ ನೋಡೋಣ. ಆನ್ ಮಾಡ್ತೀನಿ. ನೋಡಿ ಇವಾಗ ನಾನು ಕವ್ ಹಾಕ್ತಾ ಇದ್ದೀನಿ. ಒಂದು ನಿಮಿಷ, ನಿಮ್ಗೆ ಕರೆಕ್ಟಾಗಿ ತೋರಿಸೋದಕ್ಕಾಗ್ತಾ ಇಲ್ಲ. ಕವ್ ಹಾಕಿದ್ದೀನಿ. ಇವಾಗ ನೋಡೋಣ ಅದರ ಎಕ್ಸ್ಪ್ರೆಷನ್ ಹೇಗಿದೆ ಅಂತ ಇವ್ರದ್ದು. ಒಂದೇ ರಿಯಾಕ್ಷನ್ ತಗೊಳ್ಳೋಣ. ಓಕೆ, ಇವಾಗ ಇವನ್ ನೋಡಿ. ಇದನ್ನ ಓಕೆ ಇಷ್ಟು ನೋಡಿ. ನಾನು ತೆಗೆದ ಕೂಡಲೇ ಹೇಗೆ ಅಳ್ತಾನಂತ ಅವನು. ಹೇಗ ನೋಡಿ. ಇವಾಗ ನೆಕ್ಸ್ಟ್ ಇದು ಒಂದೇನು ಖಾಲಿ ಬಾಕ್ಸ್ ಇದೆ. ಇದರಲ್ಲಿ ನಾನು ಏನೋ ಒಂದು ಹಾಕ್ಬಿಟ್ಟಿದ್ದೀನಿ, ಅಂದರೆ ಡ್ರಾಪರ್ ಇದೆ ಒಳಗಡೆ. ಅದನ್ನ ಕ್ಲೋಸ್ ಮಾಡಿಬಿಟ್ಟು ಇವಾಗ ನೋಡಿ ಅಳ್ತಾ ಇದ್ದಾನಲ್ವಾ. ಇದು ನಮ್ಮ ಮಮ್ಮಿ ಹೇಳ್ಕೊಟ್ಟ ಇದೆ ಇದು. ಯಾವ ಥರ ಮಕ್ಕಳು ಇಷ್ಟಪಡ್ತಾರಂತ. ಒಂಥರ ಮಕ್ಕಳು ನಾವೇನು ಕೊಡ್ತೀವಿ ಅದನ್ನು ಅವರು ಎಂಜಾಯ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ನನ್ನ ಕೇಸಲ್ಲಿ ನನ್ನ ಮಕ್ಕಳು ನಾನು ಏನು ತರಿಸಿದ್ದೀನಿ ಆ ಟಾಯ್ಸ್ಗಳನ್ನ ಎಂಜಾಯ್ ಮಾಡ್ತಾ ಇದ್ದಾರೆ. 100% ಯೂಸ್ ಕೂಡ ಆಗ್ತಾಯಿದೆ ನನಗೆ. ಬಿಕಾಸ್ ನಾನು ಬೀಯಿಂಗ್ ಅ ಟ್ವಿನ್ ಮಾಮ್, ಇದು ತುಂಬ ಡಿಫಿಕಲ್ಟ್ ಫೇಸ್ ನನಗೆ. ಏನಂದರೆ ನಾನು ಅವ್ರ ಮಕ್ಕಳನ್ನ ಶಾಂತಾಗಿ ಮಾಡಬೇಕು, ಮತ್ತು ನನ್ನ ಕೆಲಸಗಳನ್ನೂ ಮಾಡ್ಕೋಬೇಕು, ನಾನು ಹ್ಯಾಪಿಯಾಗಿರಬೇಕು. ಅಂದರೆ ಇದರಲ್ಲಿ ನನ್ನ ಟಾಯ್ಸ್ಗಳು ತುಂಬ ಹೆಲ್ಪ್ ಆಗುತ್ತೆ ನನಗೆ. ಇವಾಗ ನನ್ನ ಮಕ್ಕಳು ಇವಾಗ ನೀವು ನೋಡ್ತಾ ಇದ್ದೀರಾ, ದೇ ಆರ್ ಎಂಜಾಯಿಂಗ್ ದೇರ್ ಲೈಫ್. ನಾವು ಇವಾಗ ಅವರೇನೂ ಕಿರಿಕಿರಿ ಮಾಡ್ತಾ ಇಲ್ಲ ನನಗೆ. ಈಗ ನಾನು ಕೂಡ ಒಂಚೂರು ರಿಲ್ಯಾಕ್ಸ್ ಆಗಿ ಏನಾದರೂ ಮಾಡ್ಬೋದು ಎಕ್ಸ್ಟ್ರಾ. ಇದಕ್ಕೆಲ್ಲ ಈ ಟಾಯ್ಸ್ಗಳು ಯೂಸ್ಫುಲ್ ಆಗಿದೆ. ನಿಮ್ಗೆ ಯಾವುದಾದ್ರೂ ಟಾಯ್ಸ್ಗಳದ್ದು ಲಿಂಕ್ ಬೇಕಾಗಿತ್ತು ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ. ನಾನು ಅದನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ಯು ಆರ್ ಎಂಜಾಯಿಂಗ್ ಮೈ ವೀಡಿಯೋಸ್. ಆ್ಯಂಡ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಮತ್ತು ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತು ನಾನು ಈ ಥರ ಹೊಸ ಯಾಕೋ ಈ ಥರ ನಾನು ಹೊಸ ವೀಡಿಯೋಸ್ಗಳನ್ನ ತರೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನನಗೆ ಇನ್ನೂ ಡಿಫ್ರೆಂಟ್ ಐಡಿಯಾಸ್ಗಳನ್ನ ಪ್ಲೀಸ್ ಸಜೆಸ್ಟ್ ಮಾಡಿ, ಸೊ ದ್ಯಾಟ್ ನಾನು ಇನ್ನೂ ಯಾವ ಥರ ವೀಡಿಯೋಸ್ ಮಾಡ್ಬೋದು ನನ್ನ ಮಕ್ಕಳ ಜೊತೆಯಲ್ಲಿ. ನಿಮ್ಗೆ ಯಾವ ಥರ ವೀಡಿಯೋಸ್ ನೋಡೋದಕ್ಕೆ ಇಂಟ್ರೆಸ್ಟ್ ಇದೆ ಅದನ್ನೆಲ್ಲ ನಾನು ವೆರಿಫೈ ಮಾಡಿ ನಾನು ಕೂಡ ಮಾಡ್ತೀನಿ. ಐ ಹೋಪ್ ಯು ಆರ್ ಎಂಜಾಯಿಂಗ್ ಮೈ ವೀಡಿಯೋಸ್. ಥ್ಯಾಂಕ್ ಯು, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಆ್ಯಂಡ್ ವೀಡಿಯೋಸ್. ತುಂಬ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು